ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎರಡನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗುವ ಭರವಸೆ ಇದೆ. ಹುಬ್ಬಳ್ಳಿಯಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಜೂನ್ 20ರ ನಂತರ ಎರಡನೇ ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆ ಇದೆ. ಎರಡನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗುವ ಭರವಸೆ ನನಗೆ ಇದೆ. ಹುಬ್ಬಳ್ಳಿಯಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಜೂನ್ 20ರ ನಂತರ ಎರಡನೇ ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆ ಇದೆ. 30 ವರ್ಷದಿಂದ ದಲಿತರಿಗೆ ಮಂತ್ರಿ ಸ್ಥಾನವನ್ನ ನೀಡಿಲ್ಲ. ಕಿತ್ತೂರು ಕರ್ನಾಟಕ ಭಾಗದ ದಲಿತ ಶಾಸಕರಿಗೆ ನೀಡಿಲ್ಲ. ಹೀಗಾಗಿ ನಮ್ಮ ಭಾಗಕ್ಕೆ ಪ್ರಾತಿನಿಧ್ಯ ನೀಡಬೇಕೆಂದು ಮನವಿಯನ್ನ ಮಾಡಿದ್ದೇನೆ. ಇನ್ನು ಸ್ಥಳೀಯರಿಗೆ ಮಂತ್ರಿ ಸ್ಥಾನ ನೀಡಿದ್ರೆ ಜಿಲ್ಲೆ ಅಭಿವೃದ್ಧಿಗೆ ಅನುಕೂಲವಾಗುತ್ತೆ. ದಕ್ಷಿಣ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಭಾಗಕ್ಕೂ ಅವಕಾಶವನ್ನ ನೀಡಬೇಕು. ಬೆಂಗಳೂರು ಬಿಟ್ರೆ ಹುಬ್ಬಳ್ಳಿ ಎರಡನೇ ಪ್ರತಿಷ್ಠಿತ ಕೇಂದ್ರವಾಗಿದೆ. ಹೀಗಾಗಿ ಈ ಭಾಗಕ್ಕೆ ಹೆಚ್ಚಿನ ಅವಕಾಶವನ್ನ ನೀಡಬೇಕು. ಎಂದಿಗೂ ನಮ್ಮ ಸಮಾಜ ಕಾಂಗ್ರೆಸ್ ಪರ ಮತ ಹಾಕುತ್ತದೆ. ಹೀಗಾಗಿ ನಮ್ಮ ಸಮಾಜಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು. ಇನ್ನು ಹೊಸ ಮುಖಗಳಿಗೆ ಮನೆ ಹಾಕ್ತೀವಿ ಅಂತ ಪಕ್ಷ ಕೂಡ ಈಗಾಗಲೇ ಹೇಳಿರುವಂತದ್ದು. ಹುಬ್ಬಳ್ಳಿಯಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಖಂಡಿತವಾಗಿ ಕೂಡ 100% ನನಗೆ ವಿಶ್ವಾಸ ಇದೆ. 20ರ ಮೇಲೆ ಎರಡನೇ ಪಟ್ಟಿ ಬಿಡುಗಡೆ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಬಹುಶಃ ಇವತ್ತೆಲ್ಲ ಕೂಡ ನಾನು ಕೇಳ್ಕೊಂಡಿದ್ದೀನಿ, ಎಲ್ಲ ಲೀಡರ್ಸ್ಗೂ ಕೇಳ್ಕೊಂಡಿದ್ದೀನಿ. ಈ ಒಂದು ಬೆಳಗಾವಿ ಡಿವಿಷನ್ ಅಂದರೆ ನಮ್ಮ ಈ 7 ಡಿಸ್ಟಿಕ್ ಏನು ಬರ್ತಾವ, ಈ ಭಾಗದಲ್ಲಿ ಶಂಕರಾನಂದ್ ಅವರ ಮಗ ಓಂ ಪ್ರಕಾಶ್ ಕಣಗಿಲಿ ಆದಮೇಲೆ ಇಲ್ಲಿವರೆಗೆ ಸುಮಾರು 30-32 ವರ್ಷದಿಂದ ಯಾರೊಬ್ಬರು ಕೂಡ ನಮ್ಮ ಕಮ್ಯುನಿಟಿಗೆ ಈ ಭಾಗದಲ್ಲಿ ಪ್ರಿಫರೆನ್ಸ್ ಕೊಟ್ಟಿಲ್ಲ, ಯಾರೂ ಆಗಲೇ ಇಲ್ಲ. ಆ ನಿಟ್ಟಿನಲ್ಲಿ ಈ ಭಾಗಕ್ಕೆ ಒಂದು ಪ್ರಿಫರೆನ್ಸ್ ಕೊಡಬೇಕು. ಮತ್ತು ಇಲ್ಲಿ ನಾವು ಸ್ಥಳೀಯರಿರೋದ್ರಿಂದ ನಮಗೆ ಅವಕಾಶ ಕೊಟ್ಟರೆ ಇಲ್ಲಿ ನಾವು ಹೆಚ್ಚು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಭಾಗದ ಒಂದು ಭಾಗಕ್ಕೆ ನಮ್ಮ ಕೆಲಸ ಮಾಡಲಿಕ್ಕೆ ಮಂತ್ರಿ ಕೊಡಬೇಕು ಅನ್ನುವಂಥದ್ದು ಭಾಳಷ್ಟು ಎಲ್ಲ ಹಿರಿಯರಿಗೆ ಮುಖಂಡರಿಗೆ ಕೇಳ್ಕೊಂಡಿದ್ದೀನಿ. ಅದು ನ್ಯಾಯಯುತವಾಗಿ ಇವತ್ತು ಈ ಭಾಗಕ್ಕೆ ಕೊಡಬೇಕಾಗ್ತದೆ. ಪ್ರತಿ ಹಂತದಲ್ಲಿ ಕೂಡ ಬರೀ ಸೌತ್ ಅಂತಂದರೆ ನಾರ್ತ್ ಭಾಗನೂ ಕೂಡ ಬೆಳೆಸಬೇಕು. ಪೊಲಿಟಿಕಲಿ ಅದಕ್ಕೆ ಸ್ಟ್ರೆಂತ್ ಕೊಡಬೇಕಂತಂದರೆ ಮತ್ತು ನಾವು ಕೂಡ ಒಳ್ಳೆ ಆರ್ಗನೈಸ್ ಆಗಿ ಪಕ್ಷವನ್ನು ಗ್ರಾಸ್ ರೂಟ್ ಲೆವೆಲಲ್ಲಿ ಕಟ್ಟಬೇಕಂತಂದರೆ ಈ ಭಾಗದಲ್ಲಿ ಕಾಂಗ್ರೆಸ್ ಬಾವುಟ ಇನ್ನೂ ಕೂಡ ಗಟ್ಟಿಯಾಗಿ ಆರಿಸ್ಬೇಕಂತಂದರೆ ನಮಗೆ ಅವಕಾಶ ಕೊಟ್ಟರೆ, ನಮ್ಮಂಥವ್ರಿಗೆ ಅವಕಾಶ ಕೊಟ್ಟರೆ ಖಂಡಿತವಾಗಿ ಕೂಡ ಈ ಭಾಗದಲ್ಲಿ ಭಾಳ ದೊಡ್ಡ ಶಕ್ತಿಯಾಗಿ ನಾವು ಈ ಭಾಗದಲ್ಲಿ ಪಕ್ಷವನ್ನು ಕಟ್ತೀವಿ ಅನ್ನುವಂಥದ್ದು ನಾವು ಕಾಂಗ್ರೆಸ್ ಹೈಕಮಾಂಡ್ಗೆ ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀವಿ. ಖಂಡಿತವಾಗಿ ಕೂಡ ನನಗೆ ವಿಶ್ವಾಸ ಇದೆ ಈ ಭಾಗಕ್ಕೂ ಕೂಡ. ಯಾಕಂದರೆ ಹಿಂದೆಲ್ಲ ಧಾರವಾಡ ಜಿಲ್ಲೆ ಅಂತಂದರೆ 2 ಮಂದಿ 3 ಮಂದಿ ಮಂತ್ರಿಗಳಿದ್ದಂಥ ಉದಾಹರಣೆಗಳು ಕೂಡ ಇದೆ. ಇದು ಬೆಂಗಳೂರು ಬಿಟ್ಟರೆ ಎರಡನೇ ಪ್ರತಿಷ್ಠಿತವಾದಂಥ ಒಂದು ಕೇಂದ್ರ ಈ ಭಾಗದಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ಇದಕ್ಕೆ ಅವಕಾಶ ಕೊಡಲೇಬೇಕು. ಬರೀ ಬಾಯಿ ಮಾತಿನಲ್ಲಿ ನಾವು ಬರೀ ಬೆಂಗಳೂರು ಆದಮೇಲೆ ಹುಬ್ಬಳ್ಳಿ ಅಂತೇಳಿ ಬಾಯಿ ಮಾತಿನಲ್ಲಿ ನಾವೆಲ್ಲ ಹೇಳುವಂಥದ್ದಾಗ್ತದೆ. ಆದರೆ ಇಲ್ಲಿ ಅವಕಾಶಗಳು ಭಾಳ ಕಡಿಮೆ. ಅದು ರಾಜಕೀಯವಾಗಿರ್ಬೋದು, ಬೇರೆ ರೀತಿಯ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶ ವಂಚಿತರಾಗಿರ್ತೀವಿ. ಆ ನಿಟ್ಟಿನಲ್ಲಿ ಈ ಭಾಗಕ್ಕೆ ಹೆಚ್ಚು